ರೇಣುಕಾಸ್ವಾಮಿ ಮರ್ಡರ್ ಮಾಡಿ ಜೈಲು ಸೇರಿದೆ ಸದ್ಯ ಬಣ್ಣದ ಚಿಟ್ಟೆ. ಯಾರು ಆ ಬಣ್ಣದ ಚಿಟ್ಟೆ? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾತ್ರಿ ಕಳೆದಿದ್ದಾರೆ ಎ1 ಪವಿತ್ರ ಗೌಡ. ರೇಂಜ್ ರೋವರ್ ಕಾರು ಇಲ್ಲ, ಐಷಾರಾಮಿ ಜೀವನನೂ ಇಲ್ಲ. ಐಷಾರಾಮಿ ಜೀವನ ನಡೆಸಿದಂತ ಪವಿತ್ರ ಗೌಡ ಈಗ ಜೈಲು ಹಕ್ಕಿ. ಪ್ರತ್ಯೇಕ ಬ್ಯಾರಕ್ನಲ್ಲಿ ಪವಿತ್ರ ಗೌಡ ಇದ್ದಾರೆ. ಫುಲ್ ಸೈಲೆಂಟ್ ಆಗಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ. ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲಿದ್ದಾರೆ ಪವಿತ್ರ ಮತ್ತೆ 9 ಮಂದಿ ಆರೋಪಿಗಳು. ಪವನ್, ರಾಘವೇಂದ್ರ, ನಂದೀಶ್, ಜಗದೀಶ್, ಅನುಕುಮಾರ್, ನಾಗರಾಜ್, ಲಕ್ಷ್ಮಣ್, ದೀಪಕ್, ಕೇಶವ್ಗೆ ನ್ಯಾಯಾಂಗ ಬಂಧನ ವಿಧಿಸಿ ನಿನ್ನೆ ಕೋರ್ಟ್ ಆದೇಶ ಹೊರಡಿಸಿತ್ತು. ಯಾವ ಐಷಾರಾಮಿ ಜೀವನನೂ ಇಲ್ಲ. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರ ಕಸ್ಟಡಿಯಲ್ಲಿದ್ದಾಗ ಪವಿತ್ರ ಲಿಪ್ಸ್ಟಿಕ್ ಹಚ್ಕೊಂಡಿದ್ರು, ನಗ್ತಾ ಇದ್ರು. ಆದ್ರೆ ಈಗ ಅಲ್ಲಿ ಲಿಪ್ಸ್ಟಿಕ್ ಸಿಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ರೆಡ್ ಕಾರ್ಪೆಟ್ ಅನ್ನುವಂಥ ಬೊಟಿಕ್ ಅನ್ನ ಕೂಡ ನಡೆಸ್ತಾ ಇದ್ರು. ಬಹಳ 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 ಲಕ್ಸುರಿ ಲೈಫ್ ಅನ್ನ ಪವಿತ್ರ ಗೌಡ ಲೀಡ್ ಮಾಡ್ತಾ ಇದ್ರು. ಇನ್ನು ಜೈಲಿನಲ್ಲಿ ಹೇಗೆ ಕಳೆದ್ರು? ಒಂದು ದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದು ವಾಕಿಂಗ್ ಮಾಡಿದ್ದಾರೆ ಪವಿತ್ರ ಗೌಡ. ಜೈಲ್ ಮೆನು ಪ್ರಕಾರ ಇವತ್ತು ಉಪ್ಪಿಟ್ಟಿತ್ತು ತಿಂಡಿಯಲ್ಲಿ, ಅದನ್ನೇ ತಿಂದಿದ್ದಾರೆ. ಇವತ್ತು ಪವಿತ್ರ ಗೌಡಗೆ ವಿಚಾರಣಾ ದಿನ ಕೈದಿ ನಂಬರ್ ಅನ್ನ ನೀಡುವಂತ ಸಾಧ್ಯತೆ ಇದೆ. ರಾತ್ರಿ ಪ್ರತಿಯೊಬ್ಬರ ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡಲಾಗಿತ್ತು. ಪ್ರಮುಖ ಆರೋಪಿ ಪವಿತ್ರ ಗೌಡಗೆ ಇವತ್ತು ಆರೋಗ್ಯ ತಪಾಸಣೆಯನ್ನ ಮಾಡಲಾಗುತ್ತೆ. ಇಟ್ಸ್ ಅ ಪ್ರಾಸೆಸ್ ಅಂಡ್ ಇಟ್ಸ್ ಅ ಪ್ರೊಸೀಜರ್. ಜೈಲಿನ ಆಸ್ಪತ್ರೆ ವೈದ್ಯರಿಂದ ಆರೋಪಿಗಳ ಆರೋಗ್ಯವನ್ನ ಇವತ್ತು ತಪಾಸಣೆ ಮಾಡಲಾಗುತ್ತೆ, ಮೆಡಿಕಲ್ ಚೆಕಪ್ ಮಾಡಲಾಗುತ್ತೆ. ಇವತ್ತು ಕೂಡ ಅವ್ರಿಗೆ ಇವತ್ತು ಬೆಳಗ್ಗೆನೆ ಎದ್ದು ಪವಿತ್ರ ಗೌಡ ವಾಕಿಂಗ್ ಮಾಡಿದ್ದಾರೆ 5 ಗಂಟೆಗೆ. ಬಹುಶಃ ಅದು ಅವರ ರೊಟೀನ್ ಕೂಡ ಇದ್ದಿರಬಹುದೇನೋ, ಅಥವಾ ನಿದ್ದೆ ಬಂದಿಲ್ವೇನೋ. ಜೈಲಲ್ಲಿ ಸೊಳ್ಳೆ ಕಚ್ಚಿರಬಹುದು, ಅಥವಾ ಹೊಸ ಜಾಗ, ನಿದ್ದೆ ಬಂದಿಲ್ಲ ಅಂತ ಅನ್ಸುತ್ತೆ. ಬೆಳಗ್ಗೆನೆ 5 ಗಂಟೆಗೆ ಎದ್ದು ವಾಕಿಂಗ್ ಕೂಡ ಮಾಡಿದ್ದಾರೆ. ಜೈಲ್ ಮೆನು ಪ್ರಕಾರ ಇವತ್ತು ಬೆಳಿಗ್ಗೆ ಉಪ್ಪಿಟ್ಟು ಬ್ರೇಕ್ಫಾಸ್ಟ್ ಇತ್ತು, ಅದನ್ನೇ ಕೂಡ ಪವಿತ್ರ ಗೌಡ ತಿಂದಿದ್ದಾರೆ. ನಮ್ಮ ಆನೇಕಲ್ ಪ್ರತಿನಿಧಿ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಸದ್ಯ ಐಷಾರಾಮಿ ಜೀವನವನ್ನ ನಡೆಸಿದಂತ ಪವಿತ್ರ ಗೌಡ ಈಗ ಜೈಲಿನಲ್ಲಿದ್ದಾರೆ. ಸೊ ಹೇಗೆ ಕಳೆದ್ರು ಒಂದು ರಾತ್ರಿ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ, ವಿಚಾರಗಳಿಂದ ತಿಳ್ಕೊಳ್ತಾ ಇದ್ವಿ. ಸೊ ಇದೆಲ್ಲ ಅಪ್ಡೇಟ್ಸ್ ಇದೆ. ಇವತ್ತು ಮೆಡಿಕಲ್ ಚೆಕಪ್ ಅನ್ನ ಕೂಡ ಮಾಡಲಾಗುತ್ತೆ ಇವ್ರಿಗೆಲ್ಲ. ಎಸ್ ಸಿಂಧೂರ, ನಿನ್ನೆ ಸಂಜೆ ವೇಳೆಗೆ ಏನು ಪವಿತ್ರ ಗೌಡ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿದ್ದಾರೆ. ಪವಿತ್ರ ಗೌಡ ನಿನ್ನೆ ಅವರು ಬರೋದು ತಡವಾದ್ರಿಂದ ಅವರಿಗೆ ವಿಚಾರಣಾ ದಿನ ಏನು ಕೈದಿ ಸಂಖ್ಯೆಯನ್ನ ನಿನ್ನೆ ನೀಡಿರಲಿಲ್ಲ. ಈಗ 10:30 ಸುಮಾರಿಗೆ ಏನು ಜೈಲಿನ ಅಧಿಕಾರಿಗಳು ಪವಿತ್ರ ಗೌಡ ಅವರಿಗೆ 6024/2024 ಈ ಒಂದು ನಂಬರ್ ಅನ್ನ ಈಗ ವಿಚಾರಣಾ ದಿನ ಕೈದಿ ಸಂಖ್ಯೆಯನ್ನ ಕೂಡ ಈಗ ಏನೋ ಅವರಿಗೆ ನೀಡಿರುವಂಥದ್ದು. ಜೊತೆಗೆ 9 ಮಂದಿ, ಅವರ ಜೊತೆ ಇದ್ದಂತ 9 ಮಂದಿ ಕೂಡ ಈಗಾಗಲೇ ಜೈಲಿನ ಕ್ವಾರಂಟೈನ್ ಸೆಲ್ ನಲ್ಲಿ ಕೂಡ ಇರುವಂತದ್ದು. ಈಗ ಪವಿತ್ರ ಗೌಡಗೆ ಮಹಿಳೆಯರ ಒಂದು ಪ್ರತ್ಯೇಕ ಕೊಠಡಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಅಲ್ಲಿ ಐಷಾರಾಮಿ ಜೀವನವನ್ನ ಸಾಗಿಸಿ ಇಲ್ಲಿ ಬಂದು ಅವ್ರು ಇರೋದಕ್ಕೆ ಇಲ್ಲಿ ಕಷ್ಟವಾಗ್ತಿದೆ ಅಂತಾನೆ ಏನೋ ಹೇಳ್ತಿರುವಂತದ್ದು. ಯಾಕೆಂದ್ರೆ ಇಲ್ಲಿ ಜೈಲಿನಲ್ಲಿ ಎಲ್ಲಾ ಕೈದಿಗಳಿಗೆ ಯಾವ ರೀತಿಯ ಒಂದು ವ್ಯವಸ್ಥೆ ಇದೆ, ಅದೇ ವ್ಯವಸ್ಥೆಯಲ್ಲೇ ಇವರು ಕೂಡ ಬದುಕಬೇಕಾಗಿದೆ. ರಾತ್ರಿ ಕೂಡ ಏನು ಯಾರ ಬಳಿಯೂ ಸಹ ಏನು ಪವಿತ್ರ ಗೌಡ ಮಾತನಾಡಿಲ್ಲ, ಮೌನವಾಗಿ ಇದ್ರು ಅಂತಾನೆ ಹೇಳಿ ಮಾಹಿತಿ ದೊರೆತಿರುವಂತದ್ದು. ಜೊತೆಗೆ ರಾತ್ರಿ ಏನೋ ಜೈಲಿನ ಮೆನು ಪ್ರಕಾರ ಏನೋ ಊಟನ ಸ್ವಲ್ಪ ಸೇವಿಸಿ ಅವರು ಮಲಗಿದ್ರು. ಅದಾದ ನಂತರ ಮಧ್ಯೆ ಏನೋ ಸೊಳ್ಳೆಗಳ ಕಾಟ, ಜೊತೆಗೆ ಅಲ್ಲಿ ಅವರ ಒಂದು ಮಾನಸಿಕ ಸ್ಥಿತಿ ಕೂಡ ಸರಿ ಇಲ್ಲ. ಹಾಗಾಗಿ ಅವರು ಮಧ್ಯೆ ಎದ್ದೊಳ್ತಾ ಇದ್ರು ಅಂತ ಹೇಳಿ ಒಂದು ಮಾಹಿತಿ ಕೂಡ ದೊರೆತಿರುವಂತದ್ದು. ಜೊತೆಗೆ ಇಂದು ಏನೋ ವೈದ್ಯರು ಕೂಡ ಏನೋ ಜೈಲಿಗೆ ಬಂದು ಪವಿತ್ರ ಗೌಡನ ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಪವಿತ್ರ ಗೌಡ ಜೈಲಿನಲ್ಲಿ ಐಷಾರಾಮಿ ಜೀವನ ಇರೋದಿಲ್ಲ, ಇನ್ನು ಸಾಮಾನ್ಯ ಕೈದಿ ಅಂತೇಳಿ ಅವರು ವಾಸಿಸಬೇಕಾಗಿದೆ ಅಂತೇಳಿ ಜೈಲಿನ ಅಧಿಕಾರಿಗಳು ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂತಹ ಸಿಂಧೂರ. ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗೆ.